ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆಲ್ಲ ಸೂಪರ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸಂಜಯಗಿರಿ ಅನ್ನೋ ಒಂದು ಪ್ಲೇಸ್ಗೆ ಕರ್ಕೋಗ್ತಿದ್ದೀನಿ ಫ್ರೆಂಡ್ಸ್. ಈ ಸಂಜಯಗಿರಿ ಅನ್ನೋದು ಒಂದು ಟ್ರೆಕ್ಕಿಂಗ್ ಮಾಡುವಂಥ ಪ್ಲೇಸೇ, ಆದರೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಎಲ್ಲೂ ವೀಡಿಯೋ ಆಗಲಿ ಏನು ಬಂದಿಲ್ಲ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಆ್ಯಂಡ್ ಫ್ರೆಂಡ್ಸ್, ಈ ಸಂಜಯಗಿರಿ ಇದೆಯಲ್ಲ, ಇದು ಒಂದು ರೀತಿಯ ಇನ್ನು ಎಕ್ಸ್ಪ್ಲೋರ್ ಆಗದಿರೋವಂಥ ಪ್ಲೇಸ್. ಅಂದರೆ ಸ್ವಲ್ಪ ಜನರಿಗೆ ಮಾತ್ರ ಗೊತ್ತು, ಇನ್ನು ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸಿ ಆ ಪ್ಲೇಸ್ನ ನಿಮಗೆ ತೋರಿಸೋಣ ಅಂತ ಕರ್ಕೋಗ್ತಿದ್ದೀನಿ. ಆ್ಯಂಡ್ ಆ ಪ್ಲೇಸ್ ಯಾವ ರೀತಿ ಇದೆ ಆ್ಯಂಡ್ ಆ ಪ್ಲೇಸ್ ನಿಮಗೆ ಟ್ರೆಕ್ಕಿಂಗ್ ಮಾಡಿದ್ರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಈ ಸಂಜಯಗಿರಿಗೆ ಹೋಗ್ಬೇಕಂದ್ರೆ ರಾಷ್ಟ್ರಕವಿ ಕುವೆಂಪುರವರ ಕುಪ್ಪಳ್ಳಿಗೆ ಹೋಗಿ ಅಲ್ಲಿಂದ ಸಂಜಯಗಿರಿಗೆ ಹೋಗಬೇಕು. ಆ್ಯಂಡ್ ಹಾಗಾದರೆ ಬನ್ನಿ ನಾವು ರಾಷ್ಟ್ರಕವಿ ಕುವೆಂಪುರವರ ಕುಪ್ಪಳ್ಳಿಗೆ ಹೋಗೋಣ. ಕುಪ್ಪಳ್ಳಿಯ ಕವಿ ಮನೆ ಹತ್ರನೇ ಸಂಜಯಗಿರಿಗೆ ಹೋಗುವಂಥ ರಸ್ತೆ ಇರೋದು. ಹಾಗಾದರೆ ಬನ್ನಿ, ನಾನು ನಿಮಗೆ ರಾಷ್ಟ್ರಕವಿ ಕುವೆಂಪುರವರ ಕುಪ್ಪಳ್ಳಿಯ ಕವಿ ಮನೆ ಹತ್ರ ಸಿಗ್ತೀನಿ. ಆದರೆ ಬನ್ನಿ ಅಲ್ಲಿಗೆ ಹೋಗೋಣಂತೆ. ಓಕೆ ಫ್ರೆಂಡ್ಸ್, ನಾವೀಗ ರಾಷ್ಟ್ರಕವಿ ಕುವೆಂಪುರವರ ಕುಪ್ಪಳ್ಳಿಗೆ ಬಂದಿದ್ದೇವೆ. ಆ್ಯಂಡ್ ನೀವಿಲ್ಲಿ ನೋಡ್ತಿರೋದು ರಾಷ್ಟ್ರಕವಿ ಕುವೆಂಪುರವರ ಕವಿ ಮನೆ ಆಗಿರುತ್ತೆ. ಆ್ಯಂಡ್ ಫ್ರೆಂಡ್ಸ್, ನಾನೀಗ ಸಂಜಯಗಿರಿ ಟ್ರೆಕ್ಕಿಂಗ್ಗೆ ಇಲ್ಲಿ ಹೋಗಿ ಒಂದು ಪರ್ಮಿಷನ್ನ ತಗೊಬರ್ತೀನಿ. ನೀವೇನಾದರೂ ಸಂಜಯಗಿರಿ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಈ ಕವಿ ಮನೆ ಹತ್ರ ಬಂದು ಇಲ್ಲಿ ಪರ್ಮಿಷನ್ನ ತಗೊಂಡು ಟ್ರೆಕ್ಕಿಂಗ್ಗೆ ಹೊರಡೋದು ಉತ್ತಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಬನ್ನಿ, ನಾನು ಹೋಗಿ ಈಗ ಇಲ್ಲಿ ಪರ್ಮಿಷನ್ನ ತಗೊಂಡು ಬರ್ತೀನಿ. ಇಲ್ಲಿ ಪರ್ಮಿಷನ್ ತಗೊಂಡು ಸೀದಾ ನಾವು ಕವಿಶೈಲಕ್ಕೆ ಹೋಗಬೇಕು. ಹಾಗಾದರೆ ನಾನು ಫಸ್ಟು ಪರ್ಮಿಷನ್ ತಗೊಂಡು ನಾನು ನಿಮ್ಗೆ ಸಿಗ್ತೀನಿ. A few moments later. ಫ್ರೆಂಡ್ಸ್, ನಾನೀಗ ಪರ್ಮಿಷನ್ ತಗೊಂಡಿದ್ದೀನಿ ಆ್ಯಂಡ್ ತಗೊಂಡು ಈಗ ಟ್ರೆಕ್ಕಿಂಗ್ಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ರಲ್ಲ, ಕವಿ ಮನೆ ಪಕ್ಕ ಒಂದು ಮೆಟ್ಲು ದಾರಿ ಇದೆ, ಕವಿಶೈಲಕ್ಕೆ ಹೋಗೋ ಅಂಥದ್ದು ಅಥವಾ ಕಲ್ಲು ಹಸಿನ ದಾರಿ ಇದೆ. ಆ್ಯಂಡ್ ಅದು ಬಿಟ್ಟರೆ ಆ ಕಡೆಯಿಂದ ಇನ್ನೊಂದು ವೆಹಿಕಲ್ಗಳು ಹೋಗುವಂಥ ದಾರಿ ಕೂಡ ಇದೆ. ನಾವು ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ಟ್ರೆಕ್ಕಿಂಗ್ ಶುರು ಮಾಡೋಣ. ಬನ್ನಿ ಹೋಗೋಣಂತೆ. ಈಗ ಅದೇ ದಾರಿಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ನಾ ಹೇಳ್ದಂಗೆ ಆ ಕಡೆಯಿಂದನೂ ಇನ್ನೊಂದು ದಾರಿ ಇದೆ. ಇದು ಕವಿಶೈಲದ ಮೆಟ್ಲು ದಾರಿ. ಆ್ಯಂಡ್ ಅದಲ್ಲ ರೀತಿ ವೆಹಿಕಲ್ ಹೋಗೋ ದಾರಿನೂ ಒಂದಿದೆ. ಅಲ್ಲಿಂದ ಬೇಕಾದರೂ ಹೋಗ್ಬೋದು. ನಾವು ಟ್ರೆಕ್ಕಿಂಗ್ ಮಾಡೋಣ ಅಂದ್ಕೊಂಡಿರೋದ್ರಿಂದ ಸ್ಟಾರ್ಟಿಂಗಿಂದನೇ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಬೇಕಾದ್ರೆ ಅಲ್ಲಿಂದನೂ ಟ್ರೆಕ್ಕಿಂಗ್ ಮಾಡ್ಬೋದು. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. A few moments later. ಕವಿಶೈಲದ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ ಒಳಗೆ ಹೋಗಬೇಕು. ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ಗೈಸ್, ಕವಿಶೈಲದ ಹತ್ರ ಬಂದಿದ್ದೀವಿ. ಇಲ್ಲಿಂದ ಒಳಗೆ ಹೋಗಬೇಕು. ನೋಡ್ಬೋದು, ಈ ಕಡೆ ನೋಡಿದ್ರೆ ಕವಿಶೈಲ ವ್ಯೂ ಪಾಯಿಂಟ್ ಇದೆ. ಈ ಕಡೆ ನೋಡ್ತಿದ್ರಲ್ಲ, ಇದು ಕವಿಶೈಲ ವ್ಯೂ ಪಾಯಿಂಟು. ಒಂದು ದಾರಿ ಹೋಗಿದೆ ನೋಡಿ. ಈ ದಾರಿಲಿ ಹೋದರೆ ಸಂಜಯಗಿರಿಗೆ ಹೋಗ್ಬೋದು. ಇದು ಸಖತ್ತು ಕಠಿಣ ದಾರಿ. ನೋಡ್ತಿದ್ರಲ್ಲ, ಇದೇ ದಾರಿ. ಇದು ಸಂಜಯಗಿರಿಗೆ ಹೋಗೋ ದಾರಿನೇ. ಆ್ಯಂಡ್ ಕವಿಶೈಲಕ್ಕೆ ಬಂದೇ ಹೋಗ್ಬೇಕು ಇಲ್ಲಿಗೆ ಹೋಗೋದಾದರೆ. ಆ್ಯಂಡ್ ಇಲ್ಲಿ ನೋಡ್ತಿದ್ರಲ್ಲ, ಹಿಂಗಿದೆ ದಾರಿ. ಸ್ವಲ್ಪ ದೂರದವರೆಗೆ ಕಲ್ಲು ಹಾಕಿದ್ದಾರೆ, ಕಲ್ಲು ರಸ್ತೆ ಇದೆ. ಅಲ್ಲಿಂದ ಮುಂದೆ ದಾರಿ ಗೊತ್ತಾಗಲ್ಲ ಅಷ್ಟಾಗಿ, ಹಾಗಿದೆ. ಅಂದರೆ ಕಲ್ಲು ರಸ್ತೆ ಇಲ್ಲ. ಬನ್ನಿ ಹೋಗೋಣಂತೆ. ಈ ಕಡೆ ನನ್ನ ಹಿಂದ್ಗಡೆ ನೋಡಿದ್ರೆ ಇನ್ನೊಂದು ದಾರಿ ಹೋಗಿದೆ, ಬಟ್ ಆ ದಾರಿ ಅಲ್ಲ. ಇಲ್ಲಿ ಕಲ್ಲು ಹಸಿರೋ ದಾರಿಲೇ ಹೋಗಬೇಕು ಸ್ವಲ್ಪ ದೂರ, ಆಮೇಲೆ ಮತ್ತೆ ದಾರಿ ಚೇಂಜ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಸಂಜಯಗಿರಿಗೆ ಬರೋದಾದರೆ ಯಾರು ಅಂದರೆ ಲೋಕಲ್ಸು ಅವ್ರನ್ನ ಜೊತೆ ಕರ್ಕೊಂಡೇ ಬರಬೇಕು, ಮತ್ತಿಲ್ಲ ದಾರಿ ಗೊತ್ತಾಗಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಅಲ್ಲಿ ಕೆಳಗಡೆ ಪರ್ಮಿಷನ್ ತಗೊಂಡು ಆಮೇಲೆ ನೀವು ಇಲ್ಲಿ ಟ್ರೆಕ್ಕಿಂಗ್ ಬಂದರೆ ಒಳ್ಳೆಯದು. ಓಕೆನಾ? ನೋಡಿ, ಇಲ್ಲಿಂದ ದಾರಿ ನೋಡ್ಬೋದು. ಇಲ್ಲಿಗೆ ಲಾಸ್ಟ್ ಕಲ್ಲು ಹಾಕಿರೋದು. ಇಲ್ಲಿಂದ ಮುಂದೆ ದಾರಿ ಮಣ್ಣು ದಾರಿ ಹೋಗಬೇಕು. ಗೈಸ್ ನೋಡ್ಬೋದು, ಮೇಲ್ಗಡೆ ಫುಲ್ಲು ಕಾಡಾಗಿರೋದ್ರಿಂದ ಒಳಗಡೆ ಅಂತೂ ಫುಲ್ಲು ಕತ್ಲೆ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ದೂರದವರೆಗೆ ಅಷ್ಟೇ ದಾರಿ ಇರೋದು. ಓಕೆ, ನೋಡ್ತಿದ್ದೀರಲ್ಲ. ಓಕೆ ಗೈಸ್, ಇಲ್ಲಿಂದ ಮುಂದಕ್ಕೆ ದಾರಿ ಫುಲ್ ಗೊತ್ತಾಗಲ್ಲ. ಇಲ್ಲಿಂದ ನೋಡ್ಬೋದು, ಇಲ್ಲಿ ತನಕ ದಾರಿ ಗೊತ್ತಾಯಿತು. ಇಲ್ಲಿಂದ ಮುಂದೆ ಕಾಡು ಮಧ್ಯೆ ಹೋಗಬೇಕು. ಫುಲ್ ಕನ್ಫ್ಯೂಷನ್ ದಾರಿ ಇಲ್ಲಿಂದ. ಅಂದರೆ ಅದೇ ಹೇಳಿದ್ನಲ್ಲ ನಾನು, ಈಗ ಕಾಡು ದಾರಿಗೆ ಆಗಿರೋದ್ರಿಂದ ಯಾರು ಲೋಕಲ್ಸ್ ಗೊತ್ತಿರೋ ಅವ್ರನ್ನ ಕರ್ಕೊಬಂದರೆ ಒಳ್ಳೆಯದು. ಇಲ್ಲ ಅಂದರೆ ಭಾಳ ಕಷ್ಟ ಇದೆ, ದಾರಿನೇ ಗೊತ್ತಾಗಲ್ಲ. ನೋಡ್ಬೋದು, ಇಲ್ಲಿಂದ ಫುಲ್ಲು ಸ್ಲೋಪ್ ದಾರಿ. ಹೆಂಗಾಗಿದೆ ಅಂದರೆ ಕಣ್ಣಿಗೆ ಕಾಣ್ತಿದೆ, ಕ್ಯಾಮ್ರಾಕ್ಕೆ ವಿಸಿಬಿಲಿಟಿನೇ ಇಲ್ಲ. ಮೇಲ್ಗಡೆ ಫುಲ್ಲು ಮರ ಗಿಡ ಎಲ್ಲ ಅಲ್ಲ, ಹಾಗಾಗಿ ಕ್ಯಾಮ್ರಾಗೆ ಕಾಣ್ತಾನೇ ಇಲ್ಲ ಹೆಂಗಿದೆ ಅಂತ. ಓಕೆ, ನೋಡ್ತಿದ್ದೀರಲ್ಲ, ಫುಲ್ಲು ಕಾಡು. ನೋಡಿ ಯಾವ್ಯಾವ ಥರ ಮರ ಇದಾವಂತ. ಇದು ಕವಿಶೈಲದ ಪಕ್ಕದೇ ಗುಡ್ಡ ಅಂತ, ಅಂದರೆ ಅದಕ್ಕೆ ಹೊಂದ್ಕೊಂಡಿರೋಂಗೆ ಇದೆ. ಆಮೇಲೆ ಕುವೆಂಪುರವರಿಗೆ ಒಂದು ರೀತಿಯ ತುಂಬ ಇಷ್ಟ ಆದಂಥ ಗುಡ್ಡ ಇದು. ನೋಡಿ ಹೆಂಗೆ ಹತ್ಬೇಕಂದ್ರೆ ಆ ಥರ ಉಬ್ಬಿದೆ. ಹೋಗ್ತಾ 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 ಉಬ್ಬು ಹತ್ತಾ ಇದ್ದೀವಿ. ಅಲ್ಲಿ ಆ ಟಾಪ್ ಅಲ್ಲಿವರೆಗೆ ಉಬ್ಬು ಹೆಂಗಿದೆ ಅಂತ ನೋಡ್ಬೋದು. ಸ್ಲೋಪ್ ಹತ್ತಾ ಫುಲ್ ಬೆಟ್ಟ ಹತ್ತಬೇಕು. ಕಡೆ ಎಲ್ಲ ಸಣ್ಣ ಸಣ್ಣ ಹುಳಗಳು ಇವು ಕೂಗಕ್ಕೆ ಶುರು ಮಾಡಿದ್ದಾವೆ. ನೋಡ್ತಿದ್ದೀರಲ್ಲ, ಒಬ್ಬ ಕಾಲಿಗೆ ಸಿಕ್ಕಾಕಂಟು ಕಾಣ್ತಿದ್ದೀನೋ ಇಲ್ಲೋ ದೇವರಿಗೆ ಗೊತ್ತು. ಒಬ್ಬ ಕೆಳಗೆ ಎಳೀತಾ ಇದೆ ಗಾಯ್ಸ್. ನೋಡಿ ಹೆಂಗಿದೆ ಅಂತ ಇಳಿಜಾರು. ಇನ್ನು ಮೇಲೆ ಹಿಂಗೆ ಹೋಗಬೇಕು ನೋಡಿ, ಈ ಥರ ಉಬ್ಬಿದೆ ಮೇಲೆ. ಕೆಳಗಡೆ ನೋಡಿದ್ರೆ ಹಿಂಗೆ ಫುಲ್ ಇಳಿಜಾರಿದೆ.
ಓಕೆ ಬನ್ನಿ ಗೈಸ್, ಹತ್ತಕ್ಕೆ ಈಸಿ, ಹೆಂಗಾರು ಹತ್ಬೋದು. ಇನ್ನು ಇಳಿಯೋಕ್ಕಿರೋದು ಹಬ್ಬ, ಇನ್ನು ಹತ್ತೇ ಮುಗ್ದಿಲ್ಲ, ಅಷ್ಟು ಬೇಗ ಇಳಿಯೋದ್ರ ಬಗ್ಗೆ ಮಾತಾಡ್ತಿದ್ವಿ. ಆ ಕಡೆ ಏನೋ ಕೂಗೋದು ಕೇಳ್ತಾ ಉಂಟು ಗೈಸ್, ಏನದು ಒಂಥರ ವಿಚಿತ್ರ ಇದೆ. ಓಕೆ ಗಾಯ್ಸ್, ಐಶ್ ದೇವ್ರಿ, ಓಹ್ ಬನ್ನಿ ಗಾಯ್ಸ್. ಓಕೆ ಗಾಯ್ಸ್, ಆ ಕಡೆ ನೋಡಿ ಹೆಂಗಿದೆ ಉಬ್ಬು ಅಂತ, ಅಲ್ಲಿ ಸಾಕ ದೂರ ಇದೆ ಉಬ್ಬು. ಬನ್ನಿ ಹೋಗೋಣ. ದಾರಿ ಅಂದರೆ ದಾರಿ, ಉಬ್ಬು ದಾರಿ ನೋಡಿ. ಈ ಕಡೆ ಆ ಕಡೆ ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತ. ಈ ಕಡೆಯಿಂದ ನೋಡಿದ್ರೆ ಇನ್ನು ಹತ್ತಬೇಕು. ಈ ಕಡೆ ನಾವು ಇಷ್ಟು ಹತ್ಕೊ ಬಂದಿದ್ದೀವಿ. ಈಗ ಹತ್ತಿರೋದು ಏನೇನೂ ಅಲ್ಲ, ಇನ್ನು ಹತ್ತಕ್ಕಿರೋದು. ಮತ್ತು ಇಲ್ಲಿ ಯಾವುದೇ ಥರ ಮೆಟ್ಲು ಗಿಟ್ಲು ಏನಿಲ್ಲ, ಬರೀ ಸ್ಲೋಪ್ ಹತ್ತಬೇಕು ನಾವೇ. ಈ ಕಡೆ ನೋಡ್ಬೋದು ಹೆಂಗಿದೆ ಗುಂಡಿ ಅಂತ. ಈ ಕಡೆ ಇನ್ನೂ ಉಬ್ಬು ಹಾಗೆ ಇದೆ, ಇನ್ನೂ ಮೇಲೆ ಗುರು. ಆ್ಯಂಡ್ ಇನ್ನೊಂದು ವಿಷಯ, ಸಂಜಯಗಿರಿ ಅಂತ ಯಾವುದೇ ರೀತಿ ಮಾರ್ಕ್ ಏನೂ ಇಲ್ಲ. ಅಲ್ಲೊಂದು ಲಿಂಬೆ ಗಿಡ ಇದೆ, ಒಂದು ಗುಡ್ಡದ ಮಧ್ಯ ಒಂದು ಲಿಂಬೆ ಗಿಡ ಇದೆ. ಅದು ಏನಂದರೆ ಮಲೆನಾಡಲ್ಲಿ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಆ ಗಿಡಗಳೆಲ್ಲ ಮುಚ್ಚೋಗ್ತವೆ ಬೇಗ ಬೇಗ, ಅಂದರೆ ಬೇರೆ ಬೇರೆ ಗಿಡಗಳು ಬಂದು ಸುತ್ತಾಕೊಂಡು. ಹಾಗಾಗಿ ಆ ಲಿಂಬೆ ಗಿಡ ಇರೋದ್ರಿಂದ ಅದೇ ಸಂಜಯಗಿರಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಗಾಯ್ಸ್, ಇಲ್ಲಿವರೆಗೆ ಬಂದ್ವಿ. ಇಲ್ಲಿಂದ ಇನ್ನೊಂದು ರಸ್ತೆ ಹೋಗಿದೆ, ಇದು ಹೋಗುತ್ತೆ ರೋಡು, ಆದರೆ ಕೆಳಗೆ ಬೇರೆ ಕಡೆ ಸ್ವಲ್ಪ ದಾರಿ ಮಿಸ್ ಆಗೋ ಚಾನ್ಸ್ ಇದೆ. ಹಾಗಾಗಿ ನಾವು ಬಂದಿರೋ ದಾರಿ ಇದೆ. ಇದು ಒಂದು ಸ್ಟೆಪ್ ಅಷ್ಟೇ ಇಲ್ಲಿಗೆ ಬಂದಿರೋದು ನಾವು. ಈ ಜಾಗ ಇದೆಲ್ಲ ವಿ ಶೇಪಲ್ಲಿ ರಸ್ತೆ ಇದೆಲ್ಲ, ಇದು ಒಂದು ಜಾಗ ಅಷ್ಟೇ, ಒಂದು ಏನಂತಾರೆ ಒಂದು ಸ್ಟೇಜ್. ಇಲ್ಲಿಂದ ಮುಂದೆ ಮತ್ತೆ ಸಾಕು ದೂರ ಹೋಗೋಕ್ಕಿದೆ. ಬನ್ನಿ ಹೋಗೋಣ. ಹುಲಿ ಇಲ್ಲ ಅಂತ ಕಾಣುತ್ತೆ ಗೈಸ್. ಏನಂದರೆ ನಿನ್ನೆ ಫುಲ್ ಇಷ್ಟೊತ್ತಿಗೆ ಇಲ್ಲಿ ಮಳೆ, ಜೋರು ಮಳೆ ಬಂದಿದೆ. ಆದರೂ ಇವತ್ತು ನಾವು ಹೊಡೆದಕ್ಕೆ ಬೆಗೆ ಕಿತ್ಕೊಂಡು ಹೋಗ್ತಿದೆ, ಮೈಯಲ್ಲೆಲ್ಲ ಬೆವರು ಗೈಸ್. ಬರ್ತಾ 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 ವಿಸಿಬಿಲಿಟಿನೂ ಕಮ್ಮಿ ಆಗ್ತಾ ಬಂದಿದೆ ಇಲ್ಲಿ. ಅಂದರೆ ಇಲ್ಲಿ ಮರ ಗಿಡಗಳು ನೋಡ್ಬೋದು ಎಷ್ಟು ಹತ್ತತ್ರ ಇದ್ದಾವೆ ಅಂತ. ಓಕೆ ಗೈಸ್, ಸಂಜಯಗಿರಿ ಒಳಗೆ ಆಲ್ಮೋಸ್ಟ್ ಎಂಟ್ರಿ ಆಗಿದ್ದೀವಿ, ಫುಲ್ಲಲ್ಲ. ನಾನು ಇಲ್ಲಿ ಬರ್ತಿರೋದು 3ನೇ ಸಲ, ಹಂಗಾಗಿ ಒಂದು ಅಂದಾಜಿದೆ ಇಲ್ಲೆಲ್ಲಿ ಹೋದರೆ ಎಲ್ಲೇ ಹೋಗುತ್ತೆ ಅನ್ನೋದು. ನೋಡ್ತಿದ್ದೀರಲ್ಲ ಮರ ಗಿರ ಎಲ್ಲ ಬಿದ್ದೋಗಿದ್ದಾವೆ ಗೈಸ್. ಇನ್ನೊಂದು ಏನಂದರೆ ಇಲ್ಲಿಗೆ ನೀವು ಬರೋದಾರೆ ಒಂದು ಸ್ವಲ್ಪ ಅಂದರೆ ಕವಿಷ ಎಲ್ಲ ಕ್ಲೋಸ್ ಆಗೋಕ್ಕಿಂತ ಮುಂಚೆ 1-2 ಗಂಟೆ ಮುಂಚೆನೇ ಬರಬೇಕು. ಅಲ್ಲಿ ಪರ್ಮಿಷನ್ ತಗೊಂಡೇ ಬನ್ನಿ, ಯಾಕಂದರೆ ತುಂಬ ಡೇಂಜರಸ್ಸು ಪ್ಲೇಸ್ ಇದು. ಹಾಗಾಗಿ ಓಕೆ, ಆಲ್ಮೋಸ್ಟ್ ಸಂಜಯಗಿರಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲೇ ಸಂಜಯಗಿರಿ. ಇಷ್ಟೊತ್ತು ನಾವು ಹೆಂಗಿತ್ತಂದರೆ ಉಬ್ಬು ಹತ್ತಿ ಬರ್ತಿದ್ವಿ, ಬಟ್ ಈಗ ಒಂದು ಸ್ವಲ್ಪ ಫ್ಲ್ಯಾಟ್ ಜಾಗ ಸಿಕ್ಕಿದೆ. ನೋಡ್ಬೋದು, ಒಂದು ಫುಲ್ ಫ್ಲ್ಯಾಟ್ ಜಾಗ ಸಿಕ್ಕಿದೆ. ಇದರ ಸೂಚನೆ ಏನಂದರೆ ಆಲ್ಮೋಸ್ಟ್ ಸಂಜಯಗಿರಿ ಹತ್ರ ಬಂದಿದ್ದೀವಿ ಅಂತ ನೋಡಬಹುದು. ಒಂದು ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು ಗಾಯ್ಸ್. ನೋಡ್ತಿದ್ದೀರಲ್ಲ, ಈಗ ನಾವು ಬಂದಿರೋ ಜಾಗ ಸಂಜಯಗಿರಿ ಟಾಪ್. ಓಕೆ, 6 - 5 = 2 ಅಲ್ಲಿ ಟ್ರೆಕ್ಕಿಂಗ್ ಹೆಂಗೆ ಮಾಡ್ತಾರಲ್ಲ ಆ ಥರನೇ ಟ್ರೆಕ್ಕಿಂಗ್ ಇರೋದು ಇಲ್ಲಿ ಜಾಗ. ಬಟ್ ಇದು ಇಲ್ಲಿ ಏನು ಗೊತ್ತಾ, ಫುಲ್ಲು ಸುತ್ತಲೂ ಮರ ಗಿಡಗಳೆಲ್ಲ ಬಂದಿರೋದ್ರಿಂದ, ಇನ್ನೂ ಸೌಂಡ್ ಆಯ್ತಲ್ಲ, ಮರ ಗಿಡಗಳೆಲ್ಲ ಬಂದಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ. ಇಲ್ಲಾಂದರೆ ಆ ಕಡೆಯಲ್ಲಿ ಕೆಂಪು ಕಾಣ್ತಿದೆ ನೋಡಿ, ಅಲ್ಲಿ ಸೂರ್ಯ ಮುಳುಗೋದು ಈ ಜಾಗದಿಂದ ಸಖತ್ತಾಗಿ ಕಾಣ್ತಿತ್ತಂತೆ ಆಗ. ಬಟ್ ಈಗ ಫುಲ್ಲು ಮರ ಗಿಡಗಳೆಲ್ಲ ಬಂದಿರೋದ್ರಿಂದ ಅಷ್ಟು ಗೊತ್ತಾಗ್ತಿಲ್ಲ ಸೂರ್ಯ ಮುಳುಗೋದು. ಆ್ಯಂಡ್ ಈ ಕಡೆ ನೋಡ್ತಿದ್ರಲ್ಲ, ಇದು ಸಂಜಯಗಿರಿ. ಆ ಕಡೆ ಇನ್ನೊಂದು ಗುಡ್ಡ ಇದೆ, ನಸರಿ ಗುಡ್ಡ ಅಂತ. ಆಮೇಲೆ ಅದು ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ, ಹಾಗಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕೋಗಲ್ಲ. ಇದ್ರ ಬಗ್ಗೆ ಒಂದು ಕುವೆಂಪುರವರು ಒಂದು ಕವಿತೆ ಬರೆದಿದ್ದಾರೆ. ಏನೋ ಸೌಂಡ್ ಆಗ್ತಿದೆ ಗಾಯ್ಸ್, ಮಾಮೂಲಿ. ಓಕೆ ಗಾಯ್ಸ್, ಏನಂದರೆ ಇಲ್ಲೆಲ್ಲ ಸೌಂಡ್ ಆಗೋದು ಮಾಮೂಲಿ. ಆ ಥರ ಹಿಂದುಗಡೆ ಏನಾದರೂ ಹೋದಂಗೆ ಅದು ಏನಿಲ್ಲ. ಇಲ್ಲಿ ಮೊಲ, ಆಮೇಲೆ ಅವು ಓಡಾಡ್ತಿರ್ತವೆ ಅಂಥವೆಲ್ಲ, ಅಂದರೆ ಮೊಲ, ಹಾವುಗಳು ಸಣ್ಣ ಸಣ್ಣವು ಅವೆಲ್ಲ ಆ ಕಡೆ ಈ ಕಡೆ ಸುತ್ತಾಡ್ತಿರ್ತವೆ, ಅವುಗಳು ಸೌಂಡ್ ಆಗ್ತಿರುತ್ತೆ. ಓಕೆ, ಸಂಜಯಗಿರಿಗೆ ಬಂದಿದ್ದೀವಿ ಇಲ್ಲಿ ನಾವೀಗ. ಆ್ಯಂಡ್ ಇಲ್ಲಿ ಸಖತ್ತು ಮರಗಳಿದ್ದಾವೆ, ಮಳೆಗತ್ತಲೆ ಇರೋದ್ರಿಂದ ಸ್ವಲ್ಪ ಹಿಂಗಾಗಿದೆ. ನೋಡೋಣ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದಾಗ ಬಿಸಿಲು ಬಂದು ವಿಸಿಬಿಲಿಟಿ ಚೆನ್ನಾಗಾಯಿತು ಅಂದರೆ ಮತ್ತೆ ತೋರಿಸ್ತೀನಿ. ಓಕೆನಾ, ಬನ್ನಿ. ಹಂಗಾದ್ರೆ ನಾನೀಗ ಇಲ್ಲೊಂದು ಲಿಂಬೆ ಗಿಡ ಇದೆ, ಅದನ್ನ ಹುಡುಕ್ತೀನಿ. ಬಟ್ ಇದು ನಿಮ್ಗೆ ಇಲ್ಲಿ ನಾನು ಹೇಳೋದೇನೆಂದರೆ, ನಿಮ್ಗೆ ಈ ಥರ ಏನಾದ್ರು ಎಕ್ಸ್ಪೀರಿಯೆನ್ಸ್ ಬೇಕು ಹಂಗೆ, ಅಂದರೆ ನನಗೊಂದು ಒಳ್ಳೆ ಟ್ರೆಕ್ಕಿಂಗ್ ಆಗಬೇಕು ಆ ಥರ ಏನಾದ್ರು ಇದ್ದರೆ ಮಾತ್ರ ಇಲ್ಲಿಗೆ ಬನ್ನಿ. ಇಲ್ಲಿ ಬನ್ನಿ, ಇಲ್ಲ ಅಂದರೆ ರಿಸ್ಕ್ ತಗೊಂಡು ಸುಮ್ಮನೆ ಬರೋಕ್ಕೆ ಹೋಗಬೇಡಿ. ಇದರಲ್ಲಿ ಏನಂದರೆ ಈ ಥರ ಒಂದು ಒಳ್ಳೆ ಕಾಡಿದೆ ಮಲೆನಾಡಿಂದು, ಈ ಥರ ಒಂದು ಕಾಡು ಕಾಣಕ್ಕೆ ಸಿಗುತ್ತೆ ನಿಮ್ಗೆ. ಇಲ್ಲಿ ಒಂದು ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ತುಂಬ ರಿಸ್ಕ್ ಇದೆ. ಏನಂದರೆ ನಿಮ್ಗೆ ಹತ್ತುವಾಗಲು ಕಷ್ಟ ಆಗುತ್ತೆ. ಆಮೇಲೆ ಸಖತ್ ವಯಸ್ಸಾಗಿದ್ರೆ ತುಂಬ ಕಷ್ಟ, ಸಣ್ಣ ಮಕ್ಕಳಿಗೂ ಆಗೋಲ್ಲ. ಆಮೇಲೆ ಬಂದರೆ ಒಬ್ಬರೇ ಬರೋಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಯಾರೋ ಲೋಕಲ್ಸ್ನ ಹೆಲ್ಪ್ ತಗೊಂಡು ಬರೋಕ್ಕೆ ಬನ್ನಿ. ಆಮೇಲೆ ಕೆಳಗಡೆ ಪರ್ಮಿಷನ್ ತಗೊಳ್ಳಿ ಯಾವುದಕ್ಕೂ. ಆ್ಯಂಡ್ ಓಕೆ, ಇಲ್ಲೊಂದು ಲಿಂಬೆ ಗಿಡ ಇದೆ. ಆ್ಯಂಡ್ ನಾನು ಹುಡುಕ್ತೀನಿ, ಸಿಕ್ತು ಅನ್ಸುತ್ತೆ ನನಗೆ ಯಾಕೋ. ಹೌದು ಗಾಯ್ಸ್, ಸಿಕ್ಕಿದೆ.
ಹೌದು ಲಿಂಬೆ ಗಿಡದ ಹತ್ರನೇ ಬಂದಿದ್ದೀವಿ ಗಾಯ್ಸ್. ಆ್ಯಂಡ್ ಹಾಂ ಇಲ್ಲಿದೆ ನೋಡಿ. ಅಂದಮೇಲೆ ಲಿಂಬೆ ಗಿಡ ಇಲ್ಲಿದೆ ಅಂದರೆ ಇದೇ ಸಂಜಯಗಿರಿ ಅಂತ ಆಯಿತು. ಸಂಜಯಗಿರಿ ಹಿಂಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲೇ ಇನ್ನೊಂದು ಸ್ವಲ್ಪ ಈ ಕಡೆ ಸರೌಂಡಿಂಗ್ ಹಿಂಗೆ ಸುತ್ತಾ ಇದೆಯಲ್ಲ, ಹಿಂಗೆ ಈ ಕಡೆ ಎಲ್ಲ ಹಿಂಗೆ ಸುತ್ತಾ ಇನ್ನು ಸುತ್ತಿದ್ರೆ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿದೆ. ನೇಚರ್ ವ್ಯೂಸ್ ನೋಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ತುಂಬ ಕೈಕಾಲು ನೋವು ವಯಸ್ಸಾಗಿದೆ ಆ ಥರದವರೆಲ್ಲ ಬರೋಕ್ಕೆ ಹೋಗ್ಬಿಡಿ ಪ್ಲೀಸ್. ನಾನು ಹೇಳೋದು ರಿಕ್ವೆಸ್ಟ್ ಇದು ಅಂದ್ಕೊಳ್ಳಿ, ಯಾಕಂದರೆ ಇದು ಹಂಗಿದೆ ಜಾಗ. ಅಂದರೆ ಟ್ರೆಕ್ಕಿಂಗಿಗೆ ಭಾರಿ ಕಷ್ಟ ಆಗುತ್ತೆ. ತುಂಬ ಹುಮ್ಮಸ್ಸಿದೆ ಟ್ರೆಕ್ಕಿಂಗ್ ಮಾಡ್ತೀನಿ ಅನ್ನೋದಾದರೆ ಪರ್ಮಿಷನ್ ತೊಗೊಂಡು ಒಬ್ಬರು ಲೋಕಲ್ಸ್ನ ಹೆಲ್ಪ್ ತೊಗೊಂಡು, ದೊಡ್ಡವರು ಅಂದರೆ ಲೋಕಲ್ಸ್ ಇರ್ತಾರಲ್ಲ ಈ ಕಡೆ ಎಲ್ಲ ಗೊತ್ತಿರೋಂಥವ್ರು, ಅವ್ರನ್ನ ಅಲ್ಲಿ ಏನಾದ್ರು ಅಂದರೆ ನೀವು ಕವಿಮನೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನಾದ್ರು ಪ್ರೊವೈಡ್ ಮಾಡೋ ಚಾನ್ಸ್ ಇದೆ. ಆ ಕಡೆ ಈ ಕಡೆ ಎಲ್ಲ ವಿಚಿತ್ರ ವಿಚಿತ್ರ ಹಕ್ಕಿಗಳು ಕೂಗೋ ಸೌಂಡೆಲ್ಲ ಕೇಳ್ತಾ ಇದೆ ಗೈಸ್. ಆ್ಯಂಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ಅವರಲ್ಲಿ ಹೆಲ್ಪ್ ಮಾಡ್ಬೋದು. ಹಿಂಗೆ ಲೋಕಲ್ಸ್ ಬೇಕು ಅಂತ ಏನಾದ್ರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹೆಲ್ಪ್ ಮಾಡ್ತಾರೆ. ಅವ್ರನ್ನ ಇದ್ದರೆ ಮಾತ್ರ, ಲೋಕಲ್ಸ್ ಇದ್ದರೆ ಮಾತ್ರ ನೀವು ಬನ್ನಿ, ಇಲ್ಲ ಬರೋಕ್ಕೆ ಹೋಗಬೇಡಿ ಪ್ಲೀಸ್. ಹಂಗಿದೆ ಜಾಗ. ಓಕೆ ಬನ್ನಿ ನಾವು ಇನ್ನು ಮುಂದೆ ಹೊರಡೋಣಂತೆ, ಹೆಂಗಿದೆ ನೋಡೋಣ. A few moments later. ಫ್ರೆಂಡ್ಸ್ ನಾವು ನಡೀತಾ ಕಾಡಿನ ಇನ್ನೊಂದು ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಹೇಗಿದೆ ಅಂತ ಕಾಡು. ಫ್ರೆಂಡ್ಸ್ ಈ ಜಾಗ ನೋಡ್ಬೋದು. ಈ ಜಾಗದಲ್ಲಿ ಫುಲ್ ಸೂರ್ಯನ ಬೆಳಕೆಲ್ಲ ನೆಲಕ್ಕೆ ಬೀಳ್ತಿದೆ. ಕಾರಣ ಏನು ಗೊತ್ತಾ, ಆ ಜಾಗದಲ್ಲಿ ಏನಂದ್ರೆ ಫುಲ್ ಹತ್ತತ್ರ ಮರಗಳಿದ್ವು. ಇಲ್ಲಿ ಮಾತ್ರ ದೂರದಲ್ಲಿ ಮರ ಇರೋದ್ರಿಂದ ಸೂರ್ಯನ ಬೆಳಕು ನೆಲ ಕ್ಲೀನಾಗಿ ಬೀಳ್ತಾ ಇದೆ. ಓಕೆ ಫ್ರೆಂಡ್ಸ್, ನೀವು ಈ ಕಲ್ಗಳ ಮಧ್ಯದಲ್ಲಿ ನೀರು ಹರಿತಿರೋದು ನೋಡ್ತಿರ್ಬೋದು. ಆ್ಯಂಡ್ ಇದನ್ನ ಸರಳು ಅಂತ ಕರೀತಾರೆ. ಆ್ಯಂಡ್ ಫ್ರೆಂಡ್ಸ್ ಇದು ಏನಂದ್ರೆ ಈ ಬೆಟ್ಟದ ಮಧ್ಯದಿಂದ ಅಥವಾ ಗುಡ್ಡದ ಮಧ್ಯದಿಂದ ಈ ಕಾಡಿನ ಮಧ್ಯದಿಂದ ಹರ್ಕೊ ಬರ್ತಿರೋಂಥ ನೀರಾಗಿದೆ. ಇದು ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂದ್ರೆ ಇದು ತುಂಬ ಪ್ಯೂರ್ ಆಗಿರುತ್ತೆ. ಆ್ಯಂಡ್ ಈ ನೀರಿದೆಲ್ಲ ಇದು ಈಗ ಸಣ್ಣ ಪ್ರಮಾಣದಲ್ಲಿ ಹರಿತಿದೆ. ಹೀಗೆ ಹರಿದು ತುಂಬ 4-5 ಸರಳುಗಳು ಸೇರಿ ಒಂದು ದೊಡ್ಡ ಹೊಳೆನೇ ಆಗುವಂಥ ಚಾನ್ಸಸ್ ತುಂಬ ಇದೆ. ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇನ್ನೊಂದು ಸರಳು ಹರಿತಿದೆ. ಆ್ಯಂಡ್ ನಾನು ಆಲ್ರೆಡಿ ಆವಾಗ ಒಂದು ಸರಳು ತೋರಿಸಿದೆ. ಈ ಥರ 100 ಸರಳುಗಳು ಈ ಕಾಡಿನ ಮಧ್ಯದಲ್ಲಿ ಕಾಣಕ್ಕೆ ಸಿಗ್ತವೆ. ಇವಿದಾವಲ್ಲ, ಇವು ಕಾಡಿನ ಒಳಗಿರುವಂಥ ಪ್ರಾಣಿಗಳಿಗೆ ಅಷ್ಟೇ ಅಲ್ಲದೆ ಕಾಡಿನ ಹೊರಗಿರುವಂಥ ಮನುಷ್ಯರಿಗೆ ಕೂಡ ತುಂಬ ಉಪಯುಕ್ತವಾಗಿರುವಂಥವಾಗಿರ್ತವೆ. ತುಂಬ ಕ್ಲೀನ್ ವಾಟರ್ ಕೂಡ ಇದರಲ್ಲಿ ನಾವು ಈಗ ಬೇಕಾದ್ರೂ ಹೀಗೆ ಡೈರೆಕ್ಟಾಗಿ ಕುಡಿಬೋದು. ತುಂಬ ಕ್ಲೀನ್ ವಾಟರ್ ಸಿಗುತ್ತೆ ಇದರಲ್ಲಿ ಮಾತ್ರ. ತುಂಬ ಕೋಲ್ಡ್ ಆಗಿದೆ. ಮತ್ತು ಇಲ್ಲಿ ಬಂಡೆಗಳ ಮಧ್ಯದಿಂದ ಹರಿತಿರೋ ಕಾರಣಕ್ಕೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಕೋಲ್ಡ್ ಆಗಿರುತ್ತೆ ಈ ನೀರು. 1 hour later. ಫ್ರೆಂಡ್ಸ್ ನಾವೀಗ ಕಾಡನ್ನ ಸುತ್ತ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಫುಲ್ ಬಯಲು ಜಾಗ ಇದೆ. ಆ್ಯಂಡ್ ಒಳ್ಳೆ ಕಾಡೆಲ್ಲ ಕಮ್ಮಿಯಾಗಿ ಫುಲ್ ಫೀಲ್ಡ್ ಥರ ಇದೆ ಇಲ್ಲಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ನಾವೀಗ ಮತ್ತೆ ಉಲ್ಟಾ ವಾಪಸ್ ಬಂದ್ವಿ. ಆ್ಯಂಡ್ ಈಗ ಮತ್ತೆ ಕಾಡೊಳಗೆ ಎಂಟ್ರಿ ಆಗಿದ್ದೀವಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ತಲೆಬುಡ ಇದೆ. ಮೋಸ್ಟ್ಲಿ ಇದು ಯಾವುದೋ ಪ್ರಾಣಿದಿರಬೇಕು, ನೋಡ್ತಿದ್ದೀರಲ್ಲ. ಫ್ರೆಂಡ್ಸ್ ಈಗ ಕತ್ಲೆ ಆಗ್ತಾ ಬಂದಿದೆ. ಆ್ಯಂಡ್ ನಾವು ಟ್ರೆಕ್ಕಿಂಗ್ನ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಯಾವುದೇ ರೀತಿ ಒಂದು ಡೆಸ್ಟಿನೇಷನ್ ಅಂತ ಇಲ್ಲ. ಇದು ಒಂದು ರೀತಿ ಕಾಡು ಸುತ್ತೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಇದೇ ಜಾಗದಲ್ಲಿ ಲಾಸ್ಟ್ ಟ್ರೆಕ್ಕಿಂಗು ಆ ಥರ ಏನಿಲ್ಲ. ಆ್ಯಂಡ್ ಅಂದರೆ ಒಂದು ಪಾಯಿಂಟ್ ಅನ್ನೋದಂದರೆ ಆ ಲಿಂಬೆ ಗಿಡ, ಅವಾಗ ತೋರಿಸಿದ್ನಲ್ಲ ಆ ಲಿಂಬೆ ಗಿಡದವರೆಗೆ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ಅಲ್ಲಿಂದ ಮುಂದೆ ನಿಮ್ಮ ಇಷ್ಟ ಬಂದರೆ ನೀವು ಹೋಗ್ಬೋದು, ಆದರೆ ತುಂಬ ಡೇಂಜರಸ್ ಆಗಿರುತ್ತೆ. ಆ್ಯಂಡ್ ನಾವೀಗ ದಾರಿ ಗೊತ್ತಿದ್ದಕ್ಕೆ ಇಷ್ಟು ಧೈರ್ಯ ಮಾಡಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ರಲ್ಲ ಫುಲ್ ಹೇಗಿದೆ ಅಂತ ಕಾಡು. ಆ್ಯಂಡ್ ನಾನೀಗ ಆ ಲಿಂಬೆ ಗಿಡದ ಹತ್ರ ಹೋಗಿ ಮತ್ತೆ ಈಗ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಆ ಲಿಂಬೆ ಗಿಡದ ಹತ್ರ ಹೋಗಿ ವಾಪಸ್ ಕೆಳಗಿಳಿಯೋದವರೆಗೆ ಕವಿಶೈಲಕ್ಕೆ ಹೋಗಿ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. A few moments later. ಫ್ರೆಂಡ್ಸ್ ಈ ಕಾಡು ಸುತ್ತುವಾಗ ನಮ್ಗೆ ಮಧ್ಯದಲ್ಲಿ ಇದೊಂದು ಮರ ಕಾಣಿಸ್ತು. ನೋಡಿ ಎಷ್ಟು ದೊಡ್ಡದಾಗಿದೆ. ಇದನ್ನು ನಿಮ್ಗೆ ತೋರಿಸೋಣ ಅಂತ ಒಂಥರ ಸ್ಪೆಷಲ್ ಅನಿಸ್ತು, ಹಾಗಾಗಿ ನಿಮ್ಗೆ ತೋರಿಸೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ನೋಡ್ಬೋದು ಇದ್ರ ಬೇರೆ ಎಷ್ಟು ದೊಡ್ಡದಾಗಿದೆ ಅಂತ. ನೋಡ್ತಿದ್ದೀರಲ್ಲ ಎಷ್ಟು ಹೈಟ್ ಇದೆ. ಇದೇನು ಹೆಚ್ಚು ಕಮ್ಮಿ ಒಂದು 100 ವರ್ಷ ಹಳೆ ಮರ ಇರ್ಬೋದೇನೋ ನೋಡಿ. ಫ್ರೆಂಡ್ಸ್ ಈಗ ನನ್ನ ಮೊಬೈಲಲ್ಲಿ ಚಾರ್ಜ್ ಕೂಡ ಕಮ್ಮಿ ಇದೆ. ಆ್ಯಂಡ್ ನಾವೀಗ ಕಾಡು ಸುತ್ತಕ್ಕಿಂತ ಮುಂಚೆ ಒಂದು ಲಿಂಬೆ ಗಿಡದ ಹತ್ರ ಇದ್ವಲ್ಲ, ಆ ಲಿಂಬೆ ಗಿಡದ ಹತ್ರ ಹೋಗಿ ಅಲ್ಲಿಂದ ನಾನು ನಿಮಗೆ ಮತ್ತೆ ಉಳಿದಿದ್ದು ವೀಡಿಯೋ ತೋರಿಸ್ತೀನಿ. ಆ್ಯಂಡ್ ಇನ್ನೇನು ಸ್ವಲ್ಪ ದೂರದಲ್ಲೇ ಆ ಲಿಂಬೆ ಗಿಡ ಕೂಡ ಸಿಗುತ್ತೆ. ಆ್ಯಂಡ್ ಅಲ್ಲಿಂದ ಮುಂದೆ ಮತ್ತೆ ಉಳಿದಿದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇಲ್ಲಾಂದರೆ ಮತ್ತೆ ನನಗೆ ಈಗನೇ ಫುಲ್ ವೀಡಿಯೋ ಮಾಡ್ತಾ ಹೋದರೆ ನಂಗೆ ಮತ್ತೆ ಲಾಸ್ಟ್ವರೆಗೂ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. 1 hour later. ಸೊ ಗೈಸ್ ನಾವು ಬಂದು ಸಖತ್ ಹೊತ್ತಾಯ್ತು ಗೈಸ್, ಇನ್ನು ವಾಪಸ್ ಹೊರಟಿದ್ದೀವಿ. ಆ್ಯಂಡ್ ಏನೇನು ಕಾಣ್ತಿಲ್ಲ ನೋಡಿ. ಆ ಕಡೆ ಎಲ್ಲೊಬ್ರು ಹೋಗ್ತಿದ್ದಾರೆ, ಅವ್ರು ಕಾಣ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟು ನನಗೆ ಅಂದಾಜು ಆಗ್ತಿಲ್ಲ ಏನಂತ. ನಂದು ಮತ್ತು ಮೊಬೈಲ್ ಕ್ಯಾಮ್ರಾದಲ್ಲಿ ನಾನು ವೀಡಿಯೋ ಮಾಡೋದ್ರಿಂದ ನನಗೆ ಅಷ್ಟೇನು ವಿಸಿಬಿಲಿಟಿ ಇದ್ದಂಗಿಲ್ಲ. ನೋಡ್ತಿದ್ದೀರಲ್ಲ ಇಲ್ಲೆಲ್ಲ ಈ ಥರ ಹಿಂಗೆ ಗಿಡ ಇದ್ದಾಗ, ನಾನು ಅವಾಗೆಲ್ಲ ಹೋದ್ನಲ್ಲ ಕೆಲ ಜಾಗಗಳು, ಅಲ್ಲೆಲ್ಲ ಈ ಥರ ಗಿಡ ಇಲ್ಲ ಹೆಚ್ಚಾಗಿ. ಅಲ್ಲೆಲ್ಲ ವಿಸಿಬಿಲಿಟಿ ಚೆನ್ನಾಗಿದೆ. ಬನ್ನಿ ಅಬ್ಬಾ ಅಯ್ಯಬ್ಬಾ ಬನ್ನಿ ಹೊಡಿತು ಗಾಯ್ಸ್. ಬಿಳಿ ಬಟ್ಟೆ ಹೋಯ್ತು, ಬಿಳಿ ಬಟ್ಟೆ ಹಿಂದ್ಗಡೆ ಕೊಳೆ ಹಿಡಿತು ಗಾಯ್ಸ್. ಏನು ಮಾಡೋಕ್ಕಾಗಲ್ಲ, ಇಂಥ ಜಾಗಕ್ಕೆ ಬಂದಾಗ ನಾವು ಕೊಳೆ ಹಿಡಿಯುತ್ತೆ ಅಂತ ತಲೆ ಕೆಡ್ಸ್ಕೊಂಡಿರಂಗೆ ಇಲ್ಲ. ಓಹೋ ಇಲ್ಲೊಂದು ಗಿಡ ಬಂದು ಹೊಡೆಯುತ್ತಿ. ಓಕೆ ಬನ್ನಿ. ಚೂಚೂರು ವಿಸಿಬಿಲಿಟಿ ಇದೆ ಗೈಸ್ ಇಲ್ಲಿಂದ ಇಲ್ಲಿ. ಸೊ ಗೈಸ್ ಏನೋ ಸೌಂಡ್ ಆಯ್ತಲ್ಲ, ನೀನು ಕೇಳಿಲ್ಲ? ನಡಿ ಗೈಸ್ ಆಗ್ತಿರ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಲ್ಲ ಓಡಕ್ಕೆ ಗೈಸ್ ಪಲ್ಟಿ ಹೊಡೋಗ್ತಿದ್ರು ಗೈಸ್ ಎದುರುಗಡೆ ಹೋಗ್ತಿರೋರು. ಅದಕ್ಕೆ ಹೇಳೋದು ಓಡ್ಬೇಡ ಮಗ, ಕೌಂಚ್ಗೆ ಬಿದ್ದರೆ ಓಡ್ತೀಯ. ಹೆಂಗಿದೆ ದಾರಿ ನೋಡು, ಕೌಂಚ್ಗೆ ಬಿದ್ದರೆ ಏನಿಲ್ಲ. ಏನಿತ್ತು ಅದೇನೋ ಹಕ್ಕಿನ ಗುಮ್ಮನ ಏನೋ, ಅಂದರೆ ಗುಮ್ಮನ ಹಕ್ಕಿ ಏನೋ ಅಂತಾರಲ್ಲ, ಅದು ಕೂಗೋದಿರಬೇಕು ನನಗೆ ಯಾಕೆ ಅನ್ಸಂಗೆ.
ಗೈಸ್ ದಾರಿ ಇಳಿದಾರು ಗೈಸ್. ನಾನು ಯಾವಾಗ ಹೇಳಿದ್ದೆ ಗೈಸ್, ಹತ್ತುವಾಗ ಈಸಿ ಇಳಿಯುವಾಗ ಕಷ್ಟ ಅಂತ. ಹತ್ತುವಾಗ ಈಸಿನೇ ಗೈಸ್, ಇಳಿಯುವಾಗ ಮಾತ್ರ ನಾಯಿನರ್ಕ ಕಷ್ಟ ಇದೆ. ಏನವಾಗ ಇಲ್ಲೇ ಹೋಗೋಣ, ಈ ದಾರಿಲೇ ಹೋಗೋಣ ಕಷ್ಟ. ಅಲ್ಲಿ ಹೋದರೆ ಒಂದು ಸ್ವಲ್ಪ ದಾರಿ ಕನ್ಫ್ಯೂಷನ್ ಇದೆ, ಮತ್ತದು ಭಾರಿ ಡೀಪು ಇಲ್ಲ. ಇಲ್ಲಿ ಹೋಗೋಣ ಬಾ, ಹತ್ತಿರ ಇದೆ. 2 ಬಂಡೆ ಇದ್ದಾವೆ, ಬಂಡೆ ದಾಟಿದ್ರೆ ಎಂಥದ್ದು ಹಕ್ಕಿ ಇರ್ಬೇಕು ನನಗೆ ಯಾಕೋ ಅನ್ಸಂಗೆ. ಹಿಂಗೆ ಹೋಗೋಣ ಬಾ. ಏಯ್ ನಿಧಾನ ಹಾಕೋಣ, ಗೌಂಚ್ಕ ಬಿದ್ದರೆ ಜಾಗ ಸರಿ ಇಲ್ಲ ಅವಾಗ, ಗೌಂಚ್ಕ ಬೀಳಕ್ಕಿಲ್ಲ. ಹೋಗೋಣ ನಿಧಾನ ಬಾ ನನಗೆ. ಸೊ ಗೈಸ್ ಬನ್ನಿ ಹೋಗೋಣ ಅಂತೆ. ಯಮ್ಮ ದೇವ್ರೆ, ಇಲ್ಲೊಂದು ಗಾಯ್ಸ್ ಏನೋ ಒಂದು ಇದಿದೆ, ಮರತ್ತುಂಡು ಕಾಣ್ತಿದೆ ಅಲ್ಲ ಆ ಕೈ ಇದ್ದಲ್ಲಿ, ಅಲ್ಲೊಂದು ಮರತ್ತುಂಡಿದೆ. ವಿಸಿಬಿಲಿಟಿ ಇಲ್ಲ ಅಷ್ಟು, ನೋಡಿ ಏನೋ ಕಾಣ್ತಿದೆಯಾ, ಒಂದು ಮರತ್ತುಂಡಿದೆ ಕಪ್ಪುದು. ಅದು ನೋಡಿ ಏನೋ ಅಂದ್ಕೊಂಡೆ. ಯಮ್ಮ ಬಗ್ಗಿ ಹೋಗ್ಬೇಕು ಮಗ, ದಾರಿ ತಪ್ಪಿದೀವಲ್ಲೋ. ಇಲ್ಲಿ ನೋಡಿ, ಇಲ್ಲಿ ಪಾತ್ವೆ ಇರೋದು ಈ ಕಡೆ, ನಾವು ಬಂದಿರೋದು ಯಾವ ಕಡೆಯಿಂದ? ಈ ದಾರಿಲಿ ನಾವು ಹೋಗಿರೋದು, ಆ ಕಡೆ ಎಲ್ಲಿಂದ ಬಂದ್ವಲ್ಲ. ಅದ್ರ ಮಧ್ಯಕ್ಕದೇನೋ ಕೂಗ್ತಾ ಉಂಟು, ಸಾವು. ಲವ್ ಹೋದಲ್ಲೇ ಮತ್ತೆ ಸುತ್ತಾಡ್ತಿದ್ದೀವಿ ಕಣಲ್ಲಿ. ನಡೀರಿ ಗಾಯ್ಸ್, ಏನಾಗುತ್ತೆ ನೋಡೋಣ. ಅದ್ರ ಮಧ್ಯಕ್ಕಲ್ಲಿ ಏನೋ ಕೂಗ್ತಾ ಇದೆ ಗಾಯ್ಸ್, ಏನಂತ ಅಂದಾಜಾಗ್ತಿಲ್ಲ. ಲೈಟ್ ಹಾಕೊಂಡು ವೀಡಿಯೋ ಮಾಡಂಗೆ ಆಗ್ಬಿಡ್ತು, ಕತ್ಲೆ ಆಗ್ಬಿಡ್ತು ಗಾಯ್ಸ್ ವಾಪಸ್ ಬರೋಷ್ಟರಲ್ಲಿ. ಲೈಟ್ ಹಾಕಿದ್ಮೇಲೆ ಅಂತೂ ವಿಸಿಬಿಲಿಟಿ ಇನ್ನೂ ಇದಾಗುತ್ತೆ ಬಿಡಿ ಕ್ಯಾಮ್ರಾದಲ್ಲಿ. ಓಡ್ಬೇಕು ಗಾಯ್ಸ್, ದಾರಿ ಹೆಂಗಿದೆ ಅಂದರೆ ಓಡ್ತಿದ್ದು ನಾನಲ್ಲ, ಅದಾಗದೆ ತಳ್ತಿದೆ ಹಂಗೆ ರೋಡು. ಬರ್ತಾ ಗಾಯ್ಸ್ ಅದೇನೋ ಕೂಗೋದು ಜೋರಾಗಿ ಕೆಳಕ್ಕೆ ಶುರುವಾಗಿದೆ. ಬರ್ತಾ ಕತ್ಲೆ ಆಗಿರೋದ್ರಿಂದ ಸ್ವಲ್ಪ ಟೆನ್ಷನೇ ಇದೆ. ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದೀವಿ ಗಾಯ್ಸ್. ಓಹ್, ಆ ಕಲ್ಲಿನ ದಾರಿ ಸಿಗೋ ತನಕ ಒಂಥರ ಕಷ್ಟನೇ. ಬರ್ತಾ ಕತ್ಲೆ ಆಗಿದೆ, ನನಗೆ ದಾರಿನೂ ಕಾಣ್ತಿಲ್ಲ. ಅಮ್ಮ A few moments later. ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗಿ ಇಂಥ ಜಾಗದಲ್ಲಿ ಸಿಕ್ಕಾಕೋಬಾರ್ದಿತ್ತು. ಎಸ್ ಬಂದ್ವಿ. ಇನ್ನೇನು ಸ್ವಲ್ಪ ದೂರದಲ್ಲಿ ಹುತ್ತ ಅವಾಗಲೇ ಕಂಡಿತ್ತು ಸ್ಟಾರ್ಟಿಂಗಲ್ಲೇ. ಆ್ಯಂಡ್ ನಾವೀಗ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಗಾಯ್ಸ್. ನಿಮ್ಮ ಬೆನ್ನಲ್ಲೆಲ್ಲ ನೀರು ಇಳಿದೋಗ್ಯದಲ್ಲ ನಿಂದು, ಬೇವು ತೆಗಿಯ ಮಗ. ದಾರಿ ತಪ್ಪಿದೆಯಾ ಕಣಲು. ಅಲ್ಲಿ ಏನೋ ಕೂಗ್ತಿರೋದು, ಅದು ರಗಳೆ. ಮೊದಲೇ ಟೆನ್ಷನ್ ಬೇರೆ ಆಗ್ತಿದೆ. ಏನೋ ಅದು ಆ ಥರದ್ದು ದರಿದ್ರವಾಗಿ ಕೂಗ್ತಿದೆ. ಎಸ್ ಗಾಯ್ಸ್ ದಾರಿಗೆ ಬಂದ್ವಿ. ಓ ಮೈಕಿನ ಕೇಬಲ್ ಎಲ್ಲ ಎಳಿತಾ ಇದ್ದಾವೆ. ನೋಡಿ ಗೈಸ್, ಲೈಟ್ ಆಫ್ ಮಾಡಿದ್ರೆ ಏನೇನೂ ಕಾಣಲ್ಲ. ಆ್ಯಂಡ್ ನನ್ನ ಮುಖ ಹೆಂಗೆ ಕಾಣುತ್ತೆ ನೋಡ್ಬೋದು ಲೈಟ್ ಆಫ್ ಮಾಡಿದಾಗ. ಇಲ್ಲ ಗೈಸ್, ಏನೋ ಕೂಗ್ತಾ ಇದೆ ಅಲ್ಲಿ, ಭಾಳ ಹೆದರಿಕೆ ಆಗ್ತಿದೆ. ಅದು ಕೂಗ್ತಿರೋ ಧ್ವನಿನೂ ನಾನು ನಿಮ್ಗೆ ಹೆಂಗೆ ಅಂತ ಹೇಳೋಕ್ಕಾಗ್ತಿಲ್ಲ. ಅಂತಿದೆ ಗೈಸ್. ಅಯ್ಯೋ ಲೈಟು ಆಫ್ ಮಾಡ್ಕೊಂಡಿದ್ದೀನಿ. ಅದು ಏನದು ಕೂಗ್ತಿರೋದು? ಸಾಯ್ ಬೇಡಲ್ಲೇ ಮಗನೇ, ಇಂಥ ಟೈಮಲ್ಲೆಲ್ಲ ಕಾಮಿಡಿ ಮಾಡೋದಿಲ್ಲ. ಓಕೆ ಗಾಯ್ಸ್, ಈ ಕಡೆ ನೋಡಿ ಚಂದ್ರ ಕಾಣಕ್ಕೆ ಶುರು ಆಗಿದ್ದಾನೆ. ನಮ್ಮ ಹುಡುಗ ಏನೋ ಎಕ್ಸ್ಪ್ಲೈನ್ ಮಾಡ್ತಿದ್ದ, ಅವ್ನು ಇಗ್ನೋರ್ ಮಾಡಿದೆ, ಬೇಜಾರು ಮಾಡ್ಕೊ ಓಡೋದ. ಹಿಂಗೇನು ಕಾಣ್ತಿತ್ತು ಫಸ್ಟು ಮರದ ಮೇಲೆ ಕೂಗ್ತಿತ್ತೆ, ನಂಗೆ ಗೊತ್ತಿಲ್ಲ ಎಲ್ಲೋ ಕೂಗ್ತಿತ್ತು. ಹಾಂ ಕೆಳಗೆ ಕೇಳ್ತಿತ್ತು. ಹಾಂ ಅದು ಸಾಯ್ಲಿ. ಇಲ್ಲಿ ನೋಡಿ, ಈ ದಾರಿ ನಾನು ಅವಾಗ ಹೋಗ್ತಾ ತೋರಿಸಿದೆ ನೋಡಿ, ಈ ದಾರಿಯಿಂದ ಹೋಗ್ಬೋದು ಅಂತ. ನಾವಲ್ಲಿ ವಿ ಶೇಪ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಂದ ಕೆಳಗೆ ಬಂದಿದ್ವಿ, ಈ ದಾರಿಲಿ ಬರ್ತಿದ್ವಿ. ಆದ್ರೆ ಈ ದಾರಿ ಕನ್ಫ್ಯೂಸ್ ಆಗ್ತಿತ್ತು. ಓಕೆ ಗೈಸ್, ಬಂದ್ವಿ ವಾಪಸ್ಸು. ನಿಮ್ಮನ್ನು ನಂಬಿ ನಾವು ಬರೋದಣ್ಣ, ನೀವು ಕರ್ಕೊಬೋಗ್ಬೇಕು. ಕತ್ಲೆ ಆಗ್ತಾ ಬರೋದ್ರೊಳಗೆ ಬಂದಿದ್ದೀವಿ. ಆ್ಯಂಡ್ ಕವಿಶೈಲದಲ್ಲಿ ಇನ್ನೂ ಜನ ಇದ್ದಾರೆ, ಬನ್ನಿ. ಎಲ್ಲ ಕೂಗ್ತಾ ಇದ್ದಾರೆ. ನಮ್ಮನ್ನು ಹುಡ್ಕೋಕ್ಕಂತೂ ಬಂದಿಲ್ಲ ಅನ್ನೋದೊಂದು ಗ್ಯಾರಂಟಿ ಇದೆ. ಓಕೆ ಗೈಸ್, ಬಂದ್ವಿ, ಕವಿಶೈಲಕ್ಕೆ ಬಂದಿದ್ದೀವಿ ಗಾಯ್ಸ್. ನೋಡ್ಬೋದು, ಇದೆ ನಾನು ಸ್ಟಾರ್ಟಿಂಗ್ ತೋರಿಸಿರೋಂಥ ಕವಿಶೈಲ ವ್ಯೂ ಪಾಯಿಂಟ್. ಈಗ ನಾವು ಕವಿಶೈಲ ವ್ಯೂ ಪಾಯಿಂಟಲ್ಲಿ ಇದ್ದೀವಿ. ಇಲ್ಲಿಂದನೇ ಶುರು ಮಾಡಿದ್ವಿ, ಇಲ್ಲಿಗೆ ವಾಪಸ್ ಬಂದಿದ್ದೀವಿ. ಟೈಮ್ ಈಗ ಸರಿಯಾಗಿ 7 ಗಂಟೆ, ಕರೆಕ್ಟು 7 ಗಂಟೆ, 1 ನಿಮಿಷ ಆಯಿತು ಕಮ್ಮಿ ಇಲ್ಲ. ನಾವೀಗ ಹೋಗಿದ್ದ ಜಾಗ ಯಾವ್ದು ಗೊತ್ತಾ? ಆ ಕಡೆ ನೋಡ್ಬೋದು, ಅಲ್ಲಿ ಬೆಟ್ಟದ ಲೈನ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದು ನಾವು, ಸಂಜಯಗಿರಿ. ಓಕೆ ಗೈಸ್, ನೋಡೋರಲ್ಲ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಜಯಗಿರಿ ಟ್ರೆಕ್ಕಿಂಗ್ ಬಗ್ಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಹೀಗಿರುತ್ತೆ ಸಂಜಯಗಿರಿ ಟ್ರೆಕ್ಕಿಂಗ್. ಆ್ಯಂಡ್ ಇನ್ನೊಂದೇನೆಂದರೆ, ನೀವೇನಾದರೂ ಅಕಸ್ಮಾತ್ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಏನಾದ್ರು ಇದ್ದರೆ ಬಂದು ಇಲ್ಲಿ ಪರ್ಮಿಷನ್ ತಗೊಂಡೆ ಟ್ರೆಕ್ಕಿಂಗಿಗೆ ಹೋಗಿ, ಯಾವ್ದಾದ್ರು ಲೋಕಲ್ಸ್ನ ಕರ್ಕೊಂಡೇ ಹೋಗಿ. ಆ್ಯಂಡ್ ಪ್ಲೇಸ್ ಹಾಗೆ ಇದೆ, ಲೋಕಲ್ಸ್ನ ಹೆಲ್ಪ್ ಬೇಕಾಗುತ್ತೆ ಹೆಚ್ಚಾಗಿ ಅಂತ ಪ್ಲೇಸ್ ಆಗಿದೆ. ಆ್ಯಂಡ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಇದನ್ನು ನಾನು ಹಾಕೋ ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್, ಬೈ ಬಾಯ್.